ಮಾಹಿತಿ ಗುರು ಚಾನಲ್ಗೆ ಸ್ವಾಗತ. ಇವತ್ತು ಪೊಲೀಸ್ ಹುದ್ದೆ ಆಕಾಂಕ್ಷಿಗಳು ಯಾರಿದ್ದಾರೆ ಅವ್ರಿಗೆ ಒಂದು ಒಳ್ಳೆಯ ಶುಭ ಸುದ್ದಿ ಅಂತ ಹೇಳ್ಬೋದು. ಒಟ್ಟು ಮುಂದಿನ ದಿನಗಳಲ್ಲಿ 1200 PSI ಹುದ್ದೆಗಳು ಮತ್ತು 12,000 ಕಾನ್ಸ್ಟೇಬಲ್, ಟೋಟಲ್ 12,000 ಪೊಲೀಸರ ನೇಮಕಾತಿ ಆಗುತ್ತೆ ಅಂತ ನಮ್ಮ ಗೃಹ ಸಚಿವರು ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ. ನ್ಯೂಸ್ ನೋಡಿ. ಮುಂದಿನ 6-7 ತಿಂಗಳಲ್ಲಿ 1200 PSI ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳುತ್ತೇವೆ. ರಾಜ್ಯದಲ್ಲಿ 10,000 ರಿಂದ 12,000 ಪೊಲೀಸ್ ಸಿಬ್ಬಂದಿಗಳ ಕೊರತೆ ಇದೆ. ಅದನ್ನು ಕೂಡ ಭರ್ತಿ ಮಾಡಿಕೊಳ್ಳುವ ಕೆಲಸ ಮಾಡುತ್ತಿದ್ದೇವೆ ಎಂದು ಕಲಬುರಗಿಯಲ್ಲಿ ಗೃಹ ಸಚಿವ ಜಿ. ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಭದ್ರತೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವ ದೃಷ್ಟಿಯಿಂದ ನಮ್ಮ ಸರ್ಕಾರ ಅತಿ ಹೆಚ್ಚು ಪೊಲೀಸು ನೇಮಕಾತಿಯನ್ನು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಆಲ್ರೆಡಿ ಸುಮಾರು ಒಂದು 3-4 ವರ್ಷದಿಂದ ನಡೀತಾ ಇದೆ. ಜೊತೆಗೆ ಯಾರೂ ಒಂದು ಸರ್ಕಾರಿ ಹುದ್ದೆ ಪಡಿಬೇಕಂತ ಅಂದ್ಕೊಂಡಿದ್ದೀರಿ ಅವ್ರಿಗೊಂದು ಇದು ಒಂದು ಒಳ್ಳೆಯ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಬೇಗ ನೇಮಕಾತಿಯಾಗಿ ಬೇಗ ಕೆಲಸ ಸಿಗುವಂಥ ಒಂದು ಹುದ್ದೆ ಯಾವುದಾನ ಇದ್ದರೆ ಅದು ಪೊಲೀಸ್ ಹುದ್ದೆ. PSI ಆಗಿರ್ಬೋದು, PC ಆಗಿರ್ಬೋದು. ಇಂದು ಕಲಬುರಗಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, BJP ಅವರ ಕಾನೂನು ವ್ಯವಸ್ಥೆ ಹಾಳಾಗಿದೆ ಅಂತಾರೆ. ಸೊ ಇದೇನು ಬೇಡ, ಮಂಗಳೂರು ದೊಡ್ಡ ಇದೆಲ್ಲ ಬೇಡ. ಸೊ ಇದರಿಂದ ಏನು ತಿಳ್ಕೊಬೋದು ಅಂದರೆ, ಇನ್ನು 5-6 ತಿಂಗಳಲ್ಲಿ ಯಾರು ಪ್ರಿಪೇರ್ ಆಗ್ತಾ ಇದ್ದೀರಾ, ದಯವಿಟ್ಟು ಈಗಿಂದನೇ ಪ್ರಿಪೇರ್ ಆಗಿ. ಒಂದು ಪೊಲೀಸ್ ಹುದ್ದೆ ತೊಗೊಳ್ಳೋದು ಅಂದರೆ ಅಷ್ಟು ಸುಲಭ ಅಲ್ಲ. ಸೊ ಮುಂದಿನ ದಿನಗಳಲ್ಲಿ 1200 PSI ಒಟ್ಟು 12,000 ಹುದ್ದೆಗಳು ನೇಮಕಾತಿ ಮಾಡ್ಕೋತೀವಿ ಅಂತ ಗೃಹ ಸಚಿವರು ತಿಳಿಸಿದ್ದಾರೆ. ದಯವಿಟ್ಟು ಯಾರನ್ನು ಆಸ್ಪಿರೆಂಟ್ಸ್ ಇದ್ದರೆ ಟೈಮ್ ವೇಸ್ಟ್ ಮಾಡ್ದಂಗೆ ಈಗಲಿಂದನೇ ಪ್ರಿಪೇರ್ ಆಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.